ಬೆಳಗಾವಿಯ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಯುವಕರ ಶವವಿಟ್ಟು ಪೋಷಕರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಬೆಳಗಾವಿಯ ಶುಗರ್ ಫ್ಯಾಕ್ಟರಿಯಲ್ಲಿ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಯುವಕರ ಶವವಿಟ್ಟು ಆ ಮೃತ ಯುವಕರ ಪೋಷಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಬಾಯಲಹೊಂಗಲ ಚೆನ್ನಪ್ಪ ಸರ್ಕಲ್ನಲ್ಲಿ ಪೋಷಕರು ಆ ಒಂದು ಶವವನ್ನ ಇಟ್ಟು ಧರಣಿ ನಡೆಸಿದ್ದಾರೆ. ಈಗ ನೂರಾರು ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ ರೈತರು. ಯುವಕರ ಸಾವಿಗೆ ನ್ಯಾಯ ಒದಗಿಸುವಂತೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಆ ಫ್ಯಾಕ್ಟರಿ ಮಾಲೀಕರ ವಿರುದ್ಧ ನ್ಯಾಯ ಒದಗಿಸುವಂತೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರೈತರು. ಯುವಕರ ಕುಟುಂಬದ ಕಡೆ ತಿರುಗಿ ನೋಡಬೇಕಾದ ಮಾಲೀಕರು ಕ್ಯಾರೆ ಎನ್ನುತ್ತಿಲ್ಲ. ಹೀಗಾಗಿ ರೊಚ್ಚಿಗೆದ್ದ ರೈತರು ಈಗ ಆ ಮೃತಪಟ್ಟಂತ ಶವಗಳನ್ನ ಆ ಕಂಪನಿ ಮುಂದೆ ಇಟ್ಟು ಈಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ. 15 ಲಕ್ಷ ಪರಿಹಾರ ಘೋಷಿಸಿ ಕೈ ತೊಳೆದುಕೊಂಡಂತ ಮಾಲೀಕರು ಯುವಕರ ಸಾವಿಗೆ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸ್ತಾ ಇದ್ದಾರೆ ರೈತರೀಗ. ಯುವಕರ ಸಾವಿಗೆ ನ್ಯಾಯ ಒದಗಿಸುವಂತೆ ಶಾಸಕರಿಗೆ, ಸಚಿವರಿಗೆ ಹಾಗೂ ಆ ಫ್ಯಾಕ್ಟರಿ ಮಾಲೀಕರಿಗೆ ನ್ಯಾಯ ಒದಗಿಸುವಂತೆ ಆಗ್ರಹಿಸ್ತಾ ಇದ್ದಾರೆ. ಬೆಳಗಾವಿಯ ಶುಗರ್ ಫ್ಯಾಕ್ಟರಿಯ ಮುಂದಿನ ದೃಶ್ಯ ಇದು. ಒಂದು ವಿಂಡೋದಲ್ಲಿ ನೀವು ಗಮನಿಸಬಹುದು. ಮೃತಪಟ್ಟಂತ ಶವವನ್ನ ಆ ಫ್ಯಾಕ್ಟರಿ ಮುಂದೆ ಇಟ್ಟು ಧರಣಿ ಕೂತಿದ್ದಾರೆ ರೈತರು. ಮೃತ ಯುವಕರ ಶವವಿಟ್ಟು ಪೋಷಕರು ಪ್ರತಿಭಟನೆಯನ್ನು ನಡೆಸಿರುವಂಥದ್ದು. ಸಾಕಷ್ಟು ರೈತರು ಅಲ್ಲಿ ಜಮಾವಣೆಗೊಂಡಿದ್ದಾರೆ. ಈಗ ಫ್ಯಾಕ್ಟರಿ ಮುಂದೆ ಕೇವಲ 15 ಲಕ್ಷ ಕೊಟ್ಟು ಕೈ ತೆಗೆದುಕೊಂಡು ಕೂತಿದ್ದಾರೆ ಮಾಲೀಕರು. ಯುವಕರ ಸಾವಿಗೆ ಈಗ ನ್ಯಾಯ ಒದಗಿಸಿಕೊಡುವಂತೆ ಆಗ್ರಹಿಸ್ತಾ ಇದ್ದಾರೆ ರೈತರು. ನಿನ್ನೆ ದಿನ 2 ಗಂಟೆಗೆ ಇನಾಮದಾರ್ ಸಕ್ಕರೆ ಕಾರ್ಖಾನೆ ಮರಕುಂಬೆಯಲ್ಲಿ ಒಂದು ಬಾಯ್ಲರ್ ಅಪಘಾತಕ್ಕೀಡಾಗಿ ಸುಮಾರು 8 ಜನ ಅಪಘಾತಕ್ಕೀಡಾಗಿದ್ದಾರೆ. ಅದರಲ್ಲಿ ನಿನ್ನೆಯ ದಿನ 3 ಮೃತಪಟ್ಟಿದ್ದು, ಇವತ್ತು ಬೆಳಿಗ್ಗೆ 3 ಮೃತಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಊರಿನ ಯುವಕ ಒಬ್ಬ ಹಾಗೂ ನನ್ನ ಬಾಲ್ಯ ಸ್ನೇಹಿತ ಮಂಜುನಾಥ್ ಮಡಿವಾಳಪ್ಪ ಕಾಜ್ಗಾರ್, ಈತ ಇನ್ನೂ ಯುವಕನಾಗಿದ್ದು ತನ್ನ ಮದುವೆ ಆಸೆಗಾಗಿ ತನ್ನ ಕ್ಯಾರಿಯರ್ ಅನ್ನು ಸೆಟ್ ಮಾಡಿಕೊಳ್ಳಲು ಈ ಕಾರ್ಖಾನೆಗೆ ಹೋಗಿದ್ದ. ಆದ್ರೆ ಈ ಕಾರ್ಖಾನೆಯಲ್ಲಿ ಅವರ ತಾಂತ್ರಿಕ ದೋಷದಿಂದ ಅದು ಸ್ಫೋಟವಾಗಿ ಆ ಯುವಕ ಇವತ್ತು ಮೃತಪಟ್ಟಿದ್ದಾನೆ. ಇವತ್ತಿನ ದಿವಸ ನಮ್ಮ ಊರ ಬಾಲಕ ಮಂಜು ಕಾಜ್ಗಾರ್ ಅಂತೇಳಿ ಅಪಘಾತಗೀಡಾಗಿದ್ದಾನೆ. ಆದ್ರೆ ಆ ಮಾಲೀಕರು ಯಾವುದೋ ಇನ್ನೂವರೆಗೆ ಸ್ಪಂದಿಸಿಲ್ಲ. ಅದರ ಸಂಬಂಧಾಗಿ ನಾವು ನಮ್ಮ ಊರಿನ ದೈವಾಗಲಿ, ನಮ್ಮ ಸುತ್ತಮುತ್ತ ಹಳ್ಳಿ ಮಂದಿ ಎಲ್ಲರೂ ಕೂಡಿ ಇಲ್ಲಿ ಬಂದವು. ಎಸ್ ಸಿ ಆಫೀಸ್ ಹೊಂಟಿದ್ದು ಇಲ್ಲ, ಅವರು ವಿಜಯ್ ಮೆಡ್ಗೂಡ್ ಅವರು ಇಲ್ಲ, ಮತ್ತು ನಾ 15 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆವು. ಈಗಾಗಲೇ ನೀವು ಇದನ್ನ ಮುಂದುವರಿಸ್ಬೇಡ್ರಿ, ಬೌಡಿ ಹೋದ ಕಾಸ ಸಂಸ್ಕಾರ ಮಾಡ್ರಿ, ಅದಕ್ಕೆ ಏನೇ ವ್ಯವಸ್ಥೆ ಮಾಡೋದನ್ನ ಮಾಡ್ತೇನೆ ಅಂತ ಸರ್ ವಿಜಯ್ ಮೆಡ್ಗೂಡ್ ಅವರು ಇದೇ ನಾವು ಕೂಡ ಫೋನ್ಯಾಗ ಮಾತಾಡ್ಯಾರು. ಆದ್ರೆ ಅದಕ್ಕೆ ನಾವು ಹೂ ಅಂದಿಲ್ಲ. ಏನಪ್ಪಾ ಅಂದ್ರೆ ಅದ ಫ್ಯಾಕ್ಟ್ರಿ MD ಆಗಲಿ, ಅದ ಫ್ಯಾಕ್ಟ್ರಿ ಮಾಲಕರಾಗಲಿ ಅವರೇ ಬಂದು ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಬೆಳಗಾವಿಯ ರಿಪೋರ್ಟರ್ ರಾಜೇಶ್ ಹುಗಾರ್. ರಾಜೇಶ್, ಕಾರ್ಖಾನೆ ವಿರುದ್ಧ ರೈತರೀಗ ಆಕ್ರೋಶವನ್ನ ತೀವ್ರವಾಗಿ ಹೊರಹಾಕ್ತಾ ಇದ್ದಾರೆ. ಇನ್ನು ಮೃತಪಟ್ಟಂತ ಶವಗಳನ್ನ ಫ್ಯಾಕ್ಟರಿ ಮುಂದೆ ಇಟ್ಟು ಪ್ರತಿಭಟನೆ ಕೂಡ ನಡೆಸಿದ್ದಾರೆ. ಸದ್ಯದ ಪರಿಸ್ಥಿತಿ ಹೇಗಿದೆ? ಇದಕ್ಕೆ ಯಾರಾದರೂ ಪ್ರತಿಕ್ರಿಯಿಸಿದ್ರ? ಹೀಗೆ ಇಲ್ಲ ಅಂತ ಕಾರ್ತಿಕ್, ಏನಂತಂದ್ರೆ ಬೈಲಹೊಂಗಲ ಪಟ್ಟಣದ ಚನ್ನಮಾರುತದಲ್ಲಿ ರೈತ ಸಂಘಟನೆಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಸೇರ್ಕೊಂಡು ಏನಂತಂದ್ರೆ ಕಾರ್ಖಾನೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿಯವರೆಗೂ ಸಾಂತ್ವನ ಹೇಳುವಂತ ಕೆಲಸ ಮಾಡಿಲ್ಲ. ಎಲ್ಲೋ ಕುಂತ್ಕೊಂಡು ಪರಿಹಾರನ ಘೋಷಣೆ ಮಾಡ್ತಾ ಇದ್ದಾರೆ. ಆದ್ರೆ ಅವರು ಈ ಸ್ಥಳಕ್ಕೆ ಬಂದು 1 ಕೋಟಿ ರೂಪಾಯಿ ಪರಿಹಾರನ, ಪ್ರತಿಯೊಬ್ಬರಿಗೂ 1 ಕೋಟಿ ರೂಪಾಯಿ ಪರಿಹಾರನ ಘೋಷಣೆ ಮಾಡಬೇಕು ಮತ್ತು ಆ ಕುಟುಂಬಕ್ಕೆ ಭದ್ರತೆಯಾಗಿ ಒಂದು ಕೆಲಸವನ್ನು ಕೂಡ ಕೊಡಬೇಕು. ಅಲ್ಲದೆ ಇಲ್ಲಿ ಸಾಂತ್ವನ ಹೇಳುವಂತ ಕೆಲಸವನ್ನು ಕೂಡ ಮಾಡಿಲ್ಲ ನಿಟ್ಟಿನಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಸುನಪ್ಪ ಪೂಜಾರ್ ಅವರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂತಂದ್ರೆ ಸಾಕಷ್ಟು ಏನಂತಂದ್ರೆ 1 ಅಲ್ಲ 2 ಅಲ್ಲ 7-8 ಜೀವಗಳು ಹಾನಿಯಾಗಿದ್ದಾವೆ. ಅವುಗಳನ್ನ ಬಲಿ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಈ 24 hours ಆದ್ರೂ ಕೂಡ ಒಂದೇ ಕಾರ್ಖಾನೆ ಮಾಲೀಕರು ಬಂದು
ಪರಿಹಾರ ಕೊಡುವಂತ ಕೆಲಸವನ್ನು ಕೂಡ ಮಾಡಿಲ್ಲ, ಅಲ್ಲದೆ ಸಾಂತ್ವನ ಹೇಳು ಕೂಡ ಕೆಲಸ ಮಾಡಿಲ್ಲ. ಎಲ್ಲೋ ಕುಂತ್ಕೊಂಡು 15 ಲಕ್ಷ ಕೊಟ್ಟರೆ ಆಗುತ್ತಾ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಒಂದು ವೇಳೆ ಕೊಡದೆ ಹೋದರೆ ನಾವು ಇವತ್ತು ಇಲ್ಲೇ ಶವವನ್ನ ಇಟ್ಟುಕೊಂಡು ಪ್ರತಿಭಟನೆ ಮಾಡ್ತೀವಿ, ನಮ್ಮ ವಿರುದ್ಧ ಬೇಕಾದ್ರೆ ಕ್ರಮವನ್ನು ತೆಗೆದುಕೊಂಡ್ರೂ ಪರವಾಗಿಲ್ಲ, ಯಾರು ಕಾರ್ಖಾನೆ ಮಾಲೀಕರು ಇದ್ದಾರೆ ಅವರು ಸ್ಥಳಕ್ಕೆ ಬಂದು ಕುಟುಂಬಸ್ಥರಿಗೆ ನ್ಯಾಯ ಕೊಡುವಂತ ಕೆಲಸವನ್ನ ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಸದ್ಯ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರ್ತಿಕ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ರಾಜೇಶ್. ಮಾಡ